Bismillahirrahmanirrahim. Alhamdulillahi rabbil alamin. Wassalatu wassalamu ala sayyidil anbiya'i wal mursalin sayyidina wa nabiyyina wa ala alihi wa sahbihi ajma'in. ಹಿಜಾಮ ಅಥವಾ ವ್ಯಾಕ್ಯೂಮ್ ಕಪ್ಪಿಂಗ್ ಎಂದು ಕರೆಯುತ್ತಾರೆ. ಇದು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಶತಮಾನಗಳಿಂದಲೂ ಬಳಸಲಾಗುವ ಒಂದು ಪ್ರಾಚೀನ ಚಿಕಿತ್ಸೆ. ಹಿಜಾಮ ಚಿಕಿತ್ಸೆಯು ದೈಹಿಕ ನೋವು, ಮಾನಸಿಕ ಒತ್ತಡ ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ, ರಕ್ತ ಪರಿಚಲನೆ ಸುಧಾರಿಸುತ್ತದೆ, ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸುತ್ತದೆ. ಮೈಗ್ರೇನ್, ಬೆನ್ನು ನೋವು ಮತ್ತು ಸಂಧಿವಾತದಂತಹ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಇದು ಧನಾತ್ಮಕ ಫಲಿತಾಂಶವನ್ನು ನೀಡುತ್ತದೆ. ಆಧುನಿಕ ವೈದ್ಯಕೀಯ ದೃಷ್ಟಿಕೋನದಿಂದಲೂ ಹಿಜಾಮ ಅತ್ಯುತ್ತಮ ಚಿಕಿತ್ಸೆಯಾಗಿದೆ. ಚಂದ್ರಮಾನ ದಿನಾಂಕ ಅಂದರೆ ಹಿಜರಿ ತಿಂಗಳ 17, 19 ಹಾಗೂ 21ನೇ ದಿನಾಂಕಗಳಲ್ಲಿ ರಾತ್ರಿ ವೇಳೆಯಲ್ಲಿ ಹಿಜಾಮ ಚಿಕಿತ್ಸೆಗೆ ಸುನ್ನತಾದ ದಿನಗಳಂದು ಅಬೂ ಹುರೈರಾ ರಲಿಯಲ್ಲಾಹು ಅನ್ಹು ವರದಿ ಮಾಡಿರುವ ಹದೀಸ್ನಲ್ಲಿದೆ. ಇಮಾಮ್ ತಿರ್ಮಿದಿ ರಲಿಯಲ್ಲಾಹು ಅನ್ಹು ಅವರ ಸಮಾಯಿಲು ತಿರ್ಮಿದಿ ಎಂಬ ಗ್ರಂಥದಲ್ಲಿ ಇದು ಕಾಣಬಹುದು. ಈ ತಿಳಿಸಿದ 3 ದಿನಗಳಲ್ಲಿ ರಕ್ತದ ಹರಿವಿನಲ್ಲಿ ನಿಯಂತ್ರಣ ಇರುತ್ತದೆ. ಆದರೆ ಅವಶ್ಯಕತೆಯಿಂದ ತಿಂಗಳ ಆರಂಭ ಅಥವಾ ಕೊನೆಯಲ್ಲಿ ಸಹ ಮಾಡಬಹುದಾಗಿದೆ. ಇತರ ಸಮಯಗಳಲ್ಲಿ ಮಾಡುವುದು ಒಳ್ಳೆಯದಲ್ಲ ಎಂದು ಹೇಳಲಾಗುವುದಿಲ್ಲ. ವೈದ್ಯಕೀಯ ಚಿಕಿತ್ಸೆ ಒಂದು ರೂಪವಾಗಿ ಹಿಜಾಮವನ್ನು ಯಾವುದೇ ನಿರ್ದಿಷ್ಟ ಸಮಯಕ್ಕೆ ನಿರ್ಬಂಧಿಸಬಾರದು. ರೋಗಿಗೆ ಅಗತ್ಯವಿರುವಂತೆ ಇದನ್ನು ಮಾಡಬೇಕು. ಇಬ್ನ್ ಮಾಜಾ ರಲಿಯಲ್ಲಾಹು ಅನ್ಹು ಗ್ರಂಥದಲ್ಲಿ ಉಮರ್ ರಲಿಯಲ್ಲಾಹು ಅನ್ಹು ವರದಿ ಮಾಡಿರುವ ಹದೀಸ್ ಹೀಗಿದೆ: ಹಿಜಾಮ ಚಿಕಿತ್ಸೆಗೆ ಗುರುವಾರ, ಮಂಗಳವಾರ ಅಥವಾ ಸೋಮವಾರ ದಿನಗಳಲ್ಲಿ ಸುನ್ನತಾಗಿರುತ್ತದೆ. ಬುಧ, ಶುಕ್ರ, ಶನಿ ಮತ್ತು ಭಾನುವಾರ ಈ 4 ದಿನಗಳು ಹಾಗೂ ಹೊಟ್ಟೆ ತುಂಬ ಹಸಿದಾಗ ಮತ್ತು ತುಂಬಿಕೊಂಡಾಗ ಹಿಜಾಮ ಚಿಕಿತ್ಸೆ ಪಡೆಯುವುದು ಸೂಕ್ತವಲ್ಲ. ಹಿಜಾಮ ಚಿಕಿತ್ಸೆಗೆ ಅತ್ಯುತ್ತಮ ದಿನ ಸೋಮವಾರ. ಸಯ್ಯದ್ನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಬಂದು ಜಿಬ್ರೀಲ್ ಅಲೈಹಿಸ್ಸಲಾಂ ಹಿಜಾಮ ನಿರ್ವಹಿಸಬೇಕಾಗಿ ವಾಗ್ದಾನ ಮಾಡಿದರು. ಈ ಸಂದೇಶ ತಲುಪಿದಾಗ ಅವರು ಹಿಜಾಮ ಚಿಕಿತ್ಸೆ ತಮ್ಮ ಉಮ್ಮತ್ತಿನ ಮೇಲೆ ಕಡ್ಡಾಯ ಕರ್ಮವಾಗುತ್ತದೆ ಎಂದು ಒಮ್ಮೆಲೆ ಭಯಭೀತರಾದರು. ಸಯ್ಯದ್ನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇಹ್ರಾಮ್ನಲ್ಲಿದ್ದು ಕೂಡ ಹಿಜಾಮ ಚಿಕಿತ್ಸೆ ಪಡೆದಿರುತ್ತಾರೆಂದು ಚರಿತ್ರೆ ಗ್ರಂಥಗಳಿಂದ ಕಾಣಬಹುದು. ಹಿಜಾಮ ಚಿಕಿತ್ಸೆ ಪಡೆಯುವವರು ಆರೋಗ್ಯವಂತರಾಗಿರಬೇಕು, ಹಾಗೆಯೇ ಅನುಭವಿ ಒಬ್ಬರಿಂದ ಮಾಡಿಸಬೇಕು. ബിസ്മിയും ഹംദും സ്വലാത്തും സലാമും വിസ്മയിക്കും നിമിഷങ്ങൾ തുടങ്ങിടും